ಇಷ್ಟ ಆಯಿತು. ಬರೀ ಗಿಡ ಮರ ಕಾಡು ಈ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಈ ಕಲ್ಲು ಎಲ್ಲ ಸೆಂಟ್ರಲ್ಲಿ ಒಂದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ರು. ಯಾರು ಅದು ಯಾರು ಇನ್ನು ಸಾಮಾನ್ಯವಾಗಿ ಹಳ್ಳಿ ಕಡೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲೆ ಬಿಡೋ ಅಂತ ಪದ್ಧತಿ. ನಮ್ಮ ಅತ್ತೆನೇ ಎದ್ದು ಬಾಗಿಲೆಲ್ಲ ಗುಡಿಸ್ಬಿಟ್ಟು ರಂಗೋಲೆ ಕೂಡ ಹಾಕಿದ್ರು. ನಾನು ನೈಟು ನಮ್ಮ ಅಪ್ಪವ್ರ ಮನೆಯಿಂದ ಶಿವವ್ರ ಮನೆಗೆ ಬಂದಿದ್ದೆ, ಹಂಗಾಗಿ ಇಲ್ಲೇ ಉಳ್ಕೊಂಡಿದ್ದೆ. ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಕೂಡ ಮುಗಿಸ್ಕೊಂಡು ಯಶುಗೂ ಸ್ನಾನ ಮಾಡಿಸಿ ಟಿಫನ್ ಕೂಡ ಮುಗಿಸ್ಕೊಂಡು ನಮ್ಮೂರ ಹತ್ರನೇ ಇದೆ ಕಮ್ಮದಳ್ಳಿ ಬೆಟ್ಟ ಅಂತ ಹೇಳ್ಬಿಟ್ಟು. ಇದು ಎರಡೂರಿಗೂ ಬೆಟ್ಟ ಕಂಪೇರ್ ಆಗುತ್ತೆ, ಹಾಗಾಗಿ ಬೀತ್ನಳ್ಳಿ ಬೆಟ್ಟ ಅಂತಲೂ ಅಂತಾರೆ, ಕಮ್ಮದಳ್ಳಿ ಬೆಟ್ಟ ಅಂತಲೂ ಹೇಳ್ತಾರೆ. ಹಂಗಾಗಿ ನಾವು ಕೂಡ ಈ ಬೆಟ್ಟಕ್ಕೆ ಬಂದಿದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಇದೆ, ಹಂಗಾಗಿ ಇನ್ನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಊರ್ ಕಡೆಗೆ ಹೋದಾಗ ಬೆಟ್ಟಕ್ಕೆ ಹೋಗಿದ್ ಬರೋಣ ಅಂತೇಳಿ. ಟೈಮೇ ಕೂಡಿರ್ಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಫ್ರೀ ಆಗಿದ್ವಲ್ಲ, ಹಂಗಾಗಿ ಅಮ್ಮನ್ನು ಕರ್ಕೊಂಡು ಬಂದಿದ್ದೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಯಾವುದೇ ಥರ ಅರ್ಕೆಯನ್ನು ಕಟ್ಟಿರಲಿಲ್ಲ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೂವು ಆಗುತ್ತೆ, ಹಂಗಾಗಿ ನಾವು ಕೂಡ ಹೂವು ಕೇಳೋಣ ಅಂತೇಳಿ ಬಂದಿರೋ ಅಂಥದ್ದು. ನಮಗೆ ಈ ನಡುವೆ ಯಾಕೋ ತುಂಬಾ ಹುಷಾರಿಲ್ದಂಗೆ ಆಗ್ತಾ ಇದ್ದಲ್ವ ಮನೇಲಿ ಎಲ್ರಿಗೂ, ಹಂಗಾಗಿ ಒಂದ್ಸರಿ ಇಲ್ಲೂ ಸಹಿತ ಹೂವು ಕೇಳೋಣ ಏನಾಗಿದೆ ಅಂತ ಅಂದ್ಬಿಟ್ಟು ಕೇಳಲಿಕ್ಕೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಅಭಿಷೇಕ ಮಾಡಿಸೋರು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಕಡೆಯ ಶ್ರಾವಣ ಅಲ್ವಾ, ಹಂಗಾಗಿ ಎಲ್ಲರೂ ಕೂಡ ಪೂಜೆ ಮಾಡಿಸ್ಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನಾವು ಕೂಡ ಇಲ್ಲಿ ಬಂದು ನೋಡಿದ್ವಿ, ಆಲ್ರೆಡಿ ಅಭಿಷೇಕ ಮಾಡಲಿಕ್ಕೆ ಅವರು ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು. ನಾವು ಫಸ್ಟ್ ಬೇಗನೆ ಬರಬೇಕಿತ್ತಂತೆ, ನಾವು ಟೈಮು ಇಲ್ಲಿ ಆಲೆ 11 ಗಂಟೆ ಬಂದಾಗ. ಹಂಗಾಗಿ ನೀವು ಹೂವು ಕೇಳೋದಾದರೆ ಬಿಡಿ ದಿವಸದಲ್ಲಿ ಬರಬೇಕಾಗಿತ್ತು, ಇಲ್ಲ ಅಂತಂದರೆ ಬೆಳಗ್ಗೆನೆ ಬರಬೇಕಾಗಿತ್ತು ಅಂತ ಹೇಳಿದ್ರು. ಇನ್ನು ನಾವು ಬಂದು ನೋಡೋದ್ರೊಳಗಡೆ ತುಂಬ ಜನ ಅಭಿಷೇಕ ಕಾಲೇ ಪೂಜೆ ಐಟಮ್ನ ಕೊಟ್ಬಿಟ್ಟಿದ್ರು. ಹಂಗಾಗಿ ನಮ್ಮದು ಲೇಟಾಗೆ ಮಾಡ್ಕೊಡ್ತೀವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಫಸ್ಟು ಅಭಿಷೇಕದವ್ರಿಗೆ ಪೂಜೆ ಮಾಡ್ತಾ ಇದೀವಿ ಅಂತ ಹೇಳಿ. ಹಂಗಾಗಿ ದೇವಸ್ಥಾನಕ್ಕೆ ಬಂದಮೇಲೆ ನಾವು ದೇವ್ರನ್ನ ಕಾಯ್ದುಬಿಟ್ಟು ನೋಡ್ಕೊಂಡೇ ಹೋಗ್ಬೇಕೇ ಹೊರತು ದೇವರು ನಮಗೋಸ್ಕರ ಕಾಯೋದಿಲ್ಲ. ಹಂಗಾಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇರೋಂಥದ್ದು. ಅಷ್ಟರೊಳಗಡೆ ದೇವಸ್ಥಾನ ಸುತ್ತ ಎಲ್ಲ ಏನಿದೆ ಅಂತೇಳಿ ನೋಡಿಕೊಂಡು ಬಂದ್ಬಿಡೋಣ ಅಂತೇಳಿ ಯಶುನು ಕರ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇರೋದು ಚಿಕ್ಕದು ಆಂಜನೇಯ ಸ್ವಾಮಿ. ಇದು ಕುಬೇರ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು. ನಮಗೆ ದುಡ್ಡು ಏನೋ ದುಡಿತಾ ಇರೋದು ಸಾಕಾಗ್ತಾ ಇಲ್ಲ, ಕೈ ಎತ್ತುತ್ತಾ ಇಲ್ಲ ದುಡ್ದಿದ್ದೆಲ್ಲ ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ₹1 ದುಡ್ಡನ್ನ ಅಂಟಿಸ್ಬಿಟ್ಟು ಹೋಗಬೇಕು, ಅದು ಅಂಟ್ಕೊಂಡ್ರೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು. ನಾನು ಕೂಡ ಇಲ್ಲಿ ಅಂಟಿಸಿದ್ದೀನಿ ದುಡ್ಡನ್ನ, ನೋಡೋಣ ಅಂತ ಹೇಳ್ಬಿಟ್ಟು. ಇನ್ನು ಇದ್ರ ಸುತ್ತ ಇರೋ ವ್ಯೂಸ್ ಎಲ್ಲ ಫೋಟೋ ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮೊದಲೆಲ್ಲ ಈ ಥರ ಇರಲಿಲ್ಲ. ಇವಾಗ ಒಂದು 7-8 ವರ್ಷ ಆಯಿತು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಮಾಡಿ ನೀಟಾಗಿ ಮಾಡಿಬಿಟ್ಟಿದ್ದಾರೆ. ಇದು ಬೆಟ್ಟದ ಮೇಲ್ಗಡೆ ಇರೋದು ದೇವಸ್ಥಾನ. ಹತ್ತಲಿಕ್ಕೆ ಇಲ್ಲೆಲ್ಲ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು, ಕೆಳಗಡೆ ಬಿದ್ದೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ಕಂಬಿಗಳನ್ನ ಹಾಕಿ ಕಟ್ಟಿರೋ ಅಂಥದ್ದು. ಇವಾಗ ಫೋಟೋ ಹೊಡ್ಕೊಳ್ಳೋರಿಗೆ, ಇಲ್ಲೆಲ್ಲ ಓಡಾಡೋರಿಗೆ, ದೂರದಿಂದ ವ್ಯೂಸ್ನ ನೋಡೋರಿಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಇಲ್ಲಿ ಯಶುದು ನಿಲ್ಲಿಸ್ಬಿಟ್ಟು ಫೋಟೋ ಕೂಡ ಹೊಡೆದೆ. ಎಷ್ಟು ತಂಪಾಗಿ ಗಾಳಿ ಬೀಸುತ್ತೆ ಅಂತ ಅಂದರೆ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನಾವು ನಮ್ಮೂರ ಹತ್ರನೇ ದೇವಸ್ಥಾನಗಳನ್ನ ಬಿಟ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ ನೋಡಲಿಕ್ಕೆ, ಇಲ್ಲಂತೂ ಅದ್ಭುತವಾಗಿದೆ ದೇವಸ್ಥಾನ ಅಂತ ಹೇಳ್ತೀನಿ. ನಮ್ಮ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಈ ದೇವಸ್ಥಾನದ ಬಗ್ಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಮ್ಮೂರ ಹತ್ರ ಇರೋ ಕಮ್ಮದಳ್ಳಿ ಬೆಟ್ಟ ಇದು, ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲೊಂದು ವ್ಯೂಸ್ ತುಂಬಾ ಚೆನ್ನಾಗಿದೆ. ವ್ಯೂ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಫ್ರೆಶ್ ಆಗಿ ಗಾಳಿ ಬರುತ್ತೆ. ಹಂಗಾಗಿ ಬಂದಿದ್ದೀವಿ ದೇವ್ರು ನೋಡೋಣ ಅಂತ ಹೇಳ್ಬಿಟ್ಟು. ಯಶುನು ಕರ್ಕೊಂಡು, ಯಶು ಅಂತ ತುಂಬಾ ಎಂಜಾಯ್ ಮಾಡ್ತಾನೆ. ಇಲ್ಲಿರೋ ವ್ಯೂ ನೋಡಿ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ, ಹಂಗಾಗಿ ತುಂಬಾ ಇಷ್ಟಪಡ್ತಾಳೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾವು ಚಿಕ್ಕಮಗಳೂರಿದ್ದಾಗ ಇಲ್ಲ ಅಂತ ಒಂದ್ಸರಿ ಬರ್ತಾ ಇದ್ವಿ. ಇವಾಗ ಬೆಂಗಳೂರು ಕಡೆ ಹೋದ್ಮೇಲೆ ಸ್ವಲ್ಪ ಕಡಿಮೆನೇ ಬರೋದು, ಹಾಗಾಗಿ ತುಂಬ ದಿನ ಆದಮೇಲೆ ಬಂದಿರೋಂಥದ್ದು. ನಿಮಗೂ ಕೂಡ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಭಿಷೇಕ ಮಾಡ್ತಾ ಇದ್ದಾರೆ, ಹಂಗಾಗಿ ತುಂಬ ಜನ ಇದ್ದಾರೆ. ದೇವಸ್ಥಾನ ಒಳಗಡೆ ಚಿಕ್ಕದು, ಹಾಗಾಗಿ ನಾವು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ನಿಮ್ಗೂ ತೋರಿಸ್ತೀನಿ ನೋಡಿ. ಇನ್ನು ತುಂಬಾನೇ ಗಾಳಿ ಬೀಸ್ತಾ ಇತ್ತು, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಾಯ್ಸು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಗಾಳಿ ಬೀಸುತ್ತೆ. ಬೆಟ್ಟ ತುಂಬ ಹೈಟಲ್ಲಿದೆ, ಹಂಗಾಗಿ ನೋಡ್ತಾ ಇರ್ಬೋದು. ಮೇಲ್ಗಡೆಯಿಂದ ನೋಡಿದ್ರೆ ರೋಡು ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ವ್ಯೂ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ನಮ್ಮ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸರಿ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಅಂತ ಹೇಳ್ತೀನಿ. ತುಂಬಾ ಒಳ್ಳೇದು ಕೂಡ ಆಗುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಸುಮ್ಮನೆ ಹೇಳ್ತಾ
ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಕೂಡ ಈ ದೇವಸ್ಥಾನಕ್ಕೆ ತುಂಬ ಸರಿ ಬಂದಿದ್ದೀನಿ. ನಾವು ಚಿಕ್ಕ ಹುಡುಗರಿದ್ದಾಗ ಅವಾಗವಾಗ ಬರ್ತಾ ಇರೋವು. ಇವಾಗ ಬೆಂಗಳೂರು ಕಡೆ ಹೊರಟೋದ್ವಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆನೇ ಬರ್ತಾ ಇರೋದು. ಹಂಗಾಗಿ ಎಷ್ಟೋ ವರ್ಷ ಆದಮೇಲೆ ನಾನು ಬಂದಿದ್ದೀನಿ. ಆದ್ರೂ ಈ ದೇವಸ್ಥಾನಕ್ಕೆ ಬಂದಿರೋರಿಗೆ ಯಾರಿಗೂ ಕೆಟ್ಟದಾಗಿಲ್ಲ, ಎಲ್ಲರಿಗೂ ಒಳ್ಳೆಯದೇ ಆಗಿರೋಂಥದ್ದು. ಇಲ್ಲಿ ಯಾವುದೇ ಥರ ಮಾಟ ಮಂತ್ರ ಆ ಥರ ಏನೂ ಮಾಡೋದಿಲ್ಲ. ಬಂದು ದೇವ್ರದ್ದು ಹೂ ಕೇಳೋದು, ಒಂದು ಯಂತ್ರ ಹಾಕ್ಸ್ಕೊಂಡು ಹೋಗೋದು, ನಮ್ಮ ಕೈಲಾದಷ್ಟು ಕಾಣಿಕೆ ಇಟ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಹೋಗೋ ಅಂಥದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಷ್ಟೇ. ಎಂತೆಂಥವರೋ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ. ಹಂಗಾಗಿ ಇದು ದೀಪಾವಳಿ ಟೈಮಲ್ಲಿ ಜಾತ್ರೆ ಕೂಡ ಆಗುತ್ತೆ ಈ ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾತ್ರೆನೂ ಕೂಡ. ನಮ್ಮ ಕಡೆ ಎಲ್ಲ ಕೋಡಂಗಿಗಳು ಬರ್ತಾರೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಳಿಗೆಲ್ಲ ಯೂರಿನ್ ಮಾಡ್ಕೊತಾ ಇದ್ರೆ ಹಾಸಿಗೆ ಮೇಲೆ ಎದ್ರುಕೊಂಡಿರೋದು, ಬೆಚ್ಚಿರೋದು ಆ ಥರ ಎಲ್ಲ ಮಾಡಿದ್ರೆ ಅವ್ರ ಕೈಲಿ ಹೊಡ್ಸಿದ್ರೆ ಹುಲಿ ಚರ್ಮದಲ್ಲಿ ಹೊಡಿತಾರೆ. ಹಂಗಾಗಿ ಬೇಗನೆ ಹುಷಾರಾಗ್ತಾರೆ ಅಂತಲೇ ಹೇಳ್ಬೋದು. ಜನ ಇವತ್ತಂತೂ ಫುಲ್ ಇದ್ದರು. ಮಳೆ ಬರಲಿಕ್ಕೆ ಶುರುವಾಯ್ತಾ ಇತ್ತು, ಸಣ್ಣ ಸಣ್ಣದಾಗಿ ಹನಿ ಕೂಡ ಬರ್ತಾಯಿತ್ತು. ನಾನು ಇಲ್ಲಿ ಬೆಟ್ಟದ ಹತ್ರ ಇರೋ ವ್ಯೂಸ್ ಎಲ್ಲ ಒಂದಿಷ್ಟು ಫೋಟೋ ಹಿಡಿಯೋಣ ಅಂತೇಳಿ ಇಟ್ಕೊತಾ ಇದ್ದೀನಿ. ಮಳೆ ಬಂದುಬಿಟ್ರೆ ಆಮೇಲೆ ಹಿಡಿಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ಮೋಡ ಮುಚ್ಕೊಂಡಂಗೆ ಆಗ್ತಾಯಿದೆ. ಈ ನಡುವೆ ಎಲ್ಲ ಕಡೆನೂ ಮಳೆ ಬರೋ ವಾತಾವರಣ ಇದೆ ಅಲ್ವಾ, ಹಂಗಾಗಿ ನಾನು ಕೂಡ ಇವಾಗ ಸ್ವಲ್ಪ ಫೋಟೋಸು ತೆಗ್ದೆ. ಇನ್ನು ಯಶು ಯಾರ ಹತ್ರನೂ ಅಷ್ಟಾಗಿ ಹೋಗೋದಿಲ್ಲ. ಐನರು ಕರೆದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಮುತ್ತಿಕ್ಕೋದು, ಬಾಯ್ ಮಾಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾಳೆ. ಅವ್ರ ಹಣೆಯಲ್ಲಿ ನಾಮನ ತೆಗಿಯೋದು ಆ ಥರ ಎಲ್ಲ ಮಾಡಲಿಕ್ಕೆ ಅವರು ಕೂಡ ಇವಳಿಗೆ ಮುದ್ದು ಮಾಡಿ ಮುತ್ತಿಕ್ಕಿ ಎತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎತ್ಕೊಳ್ಳೋಕ್ಕೆ ಹೋಗೋದಿಲ್ಲ ಯಾರ ಹತ್ರನೂ. ಇವಳೇ ಹೋಗಿ ಮಾತಾಡ್ಸೋದು, ಅವ್ರನ್ನ ಕರೆಯೋದು ಆ ಥರ ಎಲ್ಲ ಮಾಡ್ತಿದ್ದಾಳೆ. ಚಿಕ್ಕ ಮಕ್ಳಂದ್ಮೇಲೆ ಪ್ರೀತಿ ತುಂಬಾ ಅಲ್ವಾ, ಹಂಗಾಗಿ ಎಲ್ಲರೂ ಎತ್ಕೊಳ್ಳೋದು, ಮುದ್ದು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ, ಹಂಗಾಗಿ ಇನ್ನು ಅಭಿಷೇಕ ಎಲ್ಲ ಮಾಡಿಬಿಟ್ಟು ದೇವ್ರದ್ದು ಬಾಗಿಲನ್ನು ಕೂಡ ಹಾಕ್ಬಿಟ್ರು. ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದಾರೆ ಇವತ್ತು, ಹಂಗಾಗಿ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅಭಿಷೇಕಕ್ಕೆ ಪೂಜೆಗೆ ಕೊಟ್ಟಿರೋರೆಲ್ಲ ಆಚೆ ಕಡೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಷ್ಟರೊಳಗಡೆ ಇನ್ನೊಂದ್ಸರಿ ದೇವಸ್ಥಾನ ಎಲ್ಲ ನೀಟಾಗಿ ಫೋಟೋಸು ವೀಡಿಯೋಸು ತೊಗೊಳ್ಳೋಣ ಅಂತೇಳಿ ನಿಮಗೂ ತೋರಿಸೋಣ ಅಂತೇಳಿ ಚಿಕ್ಕ ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ನಮ್ಮ ಸೈಡವರೆಲ್ಲರೂ ಆಲ್ರೆಡಿ ನೋಡಿರ್ತಾರೆ, ಈ ದೇವಸ್ಥಾನದ ಬಗ್ಗೆ ಕೇಳಿರ್ತಾರೆ. ಹೊರ್ಗಡೆ ಔಟ್ಸೈಡ್ ಇರೋಂಥ ಜನಗಳಿಗೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ನಿಮಗೆ ಟೈಮ್ ಏನಾದರೂ ಇದ್ದರೆ ಬಂದು ಒಂದ್ಸರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಒಳ್ಳೇದು ಕೂಡ ಆಗುತ್ತೆ ಅಂತಲೇ ಹೇಳಿ ಭಾವಿಸ್ತೀನಿ. ಮನಸ್ಸಲ್ಲಿ ನಂಬಿಕೆ ಏನಾದೊಂದು ಇತ್ತು ಅಂದರೆ ರೋಡಲ್ಲಿ ಬಿದ್ದಿರೋ ಕಲ್ಲು ಕೂಡ ನಮಗೆ ಒಳ್ಳೇದು ಬಯಸುತ್ತಂತೆ. ಅದಕ್ಕೂ ಕೂಡ ಕೈ ಮುಗ್ದು 2 ಕಡ್ಡಿ ಹಚ್ಚಿತ್ತು ಅಂದರೆ ದೇವರು ಕೂಡ ಒಳ್ಳೇದು ಬಯಸುತ್ತೆ ಅಂತೇಳಿ ಭಾವಿಸ್ತೀನಿ. ಇನ್ನು ದೇವಸ್ಥಾನದ ಬಾಗಿಲು ಕೂಡ ಓಪನ್ ಮಾಡಿದ್ರು ನೋಡಿ. ಫಸ್ಟ್ ಎಡ್ಕೆ ಫೋಟೋನ ನಾನೇ ತೆಗ್ದಿರೋ ಅಂಥದ್ದು. ಫಸ್ಟು ಒಳಗಡೆ ಡೋರ್ ಓಪನ್ ಮಾಡ್ತಿದ್ದಂಗೆ ನಾನೇ ಫಸ್ಟ್ ಹೋಗಿ ಕೂತ್ಕೊಂಡ್ಬಿಟ್ಟೆ. ನಾವೇನು ಅಭಿಷೇಕಕ್ಕೆ ಪೂಜೆನ ಕೊಟ್ಟಿರಲಿಲ್ಲ. ನನಗೆ ದೇವ್ರನ್ನ ನೋಡಬೇಕು ಅಂತೇಳಿ ತುಂಬ ಆಸೆ ಆಗ್ತಾಯಿತ್ತು. ಹಂಗಾಗಿ ಬೆಣ್ಣೆ ಅಲಂಕಾರ ಮಾಡಿರೋದ್ರಿಂದ ಫಸ್ಟು ನಾನೇ ಹೋಗಿ ನೋಡ್ಬಿಡೋಣ ಅಂತೇಳಿ ತುಂಬಾ ಆಸೆಪಟ್ಟು ಬಂದು ಫಸ್ಟು ಫೋಟೋನ ನಾನೇ ಹಿಡ್ದಿರೋ ಅಂಥದ್ದು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ಇದು ಒಳ್ಳೆ ದರ್ಶನ ಅಂತಲೇ ಹೇಳಿ ಭಾವಿಸ್ತೀನಿ. ಭಗವಂತ ಎಲ್ರಿಗೂ ಆಯಸ್ಸು, ಹಣೆ ಬರ, ಐಶ್ವರ್ಯ, ಅದೃಷ್ಟ ಎಲ್ಲನೂ ಕೊಟ್ಟು ಕಾಪಾಡಲಿ, ನಮಗೂ ಅಷ್ಟೇನೆ ಅಂತ ಹೇಳಿ ಕೇಳ್ಕೊತೀನಿ. महाबला पराक्रमाय नमः काराग्रह विमोक्तये नमः शुक्लावन्दमोचकाय नमः सागरोत्तारकाय नमः राज्ञाय नमः रामदूताय नमः प्रतापोदये नमः वानराय नमः केसरी सुधाय नमः सीताशोक निवारणाय नमः अंजनागर्भसम्भूताय नमः बालार्क सदृशाननाय नमः विभीषणा प्रेत्राय नमः दशग्रीव कुलांतकाय नमः लक्ष्मण प्राणदात्रे नमः वज्रकायाय नमः महाद्वितये नमः चिरंजीविने नमः राम भक्ताय नमः दैत्यकार विघातकाय नमः क्षांत्रे नमः कांचनाभाय नमः पंचभक्त्राय नमः महातपसे नमः लंकिणी मंजनाय नमः श्रीमते नमः स्मिका प्राणमंजनाय नमः गंधमादन शिलस्ताय नमः लंकापुरवदाहकाय नमः सुग्रीव सचिवाय नमः धीराय नमः शूराय नमः दैत्य कुलांतकाय नमः सुराज्यदाय नमः महादेशसे नमः राम चूडामणि प्रदाय नमः कामरूपिणे नमः पिंगाक्षाय नमः वार्धमैनाकपूजिताय नमः कबलीकृतमार्ताण्ड मंडलाय नमः विजितेन्द्रियाय नमः राम सुग्रीव संधात्रे नमः महिरावणमर्दनाय नमः स्फटिकाभाय नमः वागधीशाय नमः नवव्याकृते पंडिताय नमः चतुर्बाहवे नमः दीनवन्दवे नमः महात्मने नमः भक्तवत्सलाय नमः संजीवनगार्त्रे नमः शुचे नमः वाग्दने नमः. ಇಲ್ಲ ಅಂತ ಅಂದ್ರೂ ಮುಕ್ಕಾಲವರು ಮಂತ್ರನ ಹೇಳಿದ್ರು. ಒಂದು ಚೂರು ತೊದಲೋಸೋದಿಲ್ಲ, ಒಂದು ಲೋಟ ನೀರನ್ನು ಸಹಿತ ಕುಡಿಯೋದಿಲ್ಲ ಐನವರು. ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಇವಾಗ ಪೂಜೆ ಮಾಡ್ತಾರೋ ಐನವರು ಇವರೇನೆ ನೋಡಿ. ದೇವಸ್ಥಾನ ಎಷ್ಟು ಚಿಕ್ಕದಾಗಿದೆ ಅಂತೇಳಿ ಒಳಗಡೆ ಕುತ್ಕೊಳ್ಳೋಕ್ಕೂ ಸಹಿತ ಜಾಗ ಆಗೋದಿಲ್ಲ. ಒಂದು ಚೂರು ಗಾಳಿನೂ ಬರೋದಿಲ್ಲ ಈ ದೇವಸ್ಥಾನದೊಳಗಡೆ, ಒಂದು ಫ್ಯಾನು ಕೂಡ ಇಲ್ಲ. ಹಂಗಾಗಿ ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ಕುತ್ಕೊಳ್ಳೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಉಸಿರು ಕಟ್ತಂಗೆ ಆಗ್ತಾ ಇರುತ್ತೆ. ಆದ್ರೂ ದೇವ್ರದ್ದು ಭಕ್ತಿಯಿಂದ ಇಲ್ಲಿವರೆಗೂ ಯಾರಿಗೂ ಏನೂ ಆಗಿಲ್ಲ ಅಂತಲೇ ಹೇಳ್ಬೋದು. ಬೆಣ್ಣೆ ಅಲಂಕಾರ
ಅಲಂಕಾರ ಮಾಡಿದ್ದಾರೆ. ದೇವ್ರನ್ನು ಸಹಿತ ಯಾವ ಥರ ತಿದ್ದಿದ್ದಾರೆ ನೋಡಿ, ಅದು ಒಳಗಡೆ ಇರೋದೆಲ್ಲ ಬೆಣ್ಣೆ, ಹಂಗಾಗಿ ದೇವರು ಬಂದು ಪ್ಲೈನ್ ಆಗಿದೆ. ಇವರು ಫಸ್ಟು ಬೆಣ್ಣೆಯಲ್ಲಿ ಅಲಂಕಾರ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ದ್ರಾಕ್ಷಿ ಮತ್ತು ದೇವ್ರದ್ದು ಕುಂಕುಮ ಬರುತ್ತಲ್ಲ ಅದರಲ್ಲಿ ಈ ಥರ ತಿದ್ದಿರೋ ಅಂಥದ್ದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು ದೇವ್ರನ್ನ. ಇನ್ನು ಹೂವಿನ ಅಲಂಕಾರ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ಥರ ಮೋಸ ಕಪಟ ಆ ಥರ ಯಾವುದೂ ಇಲ್ಲ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಆಂಜನೇಯ ಸ್ವಾಮಿ. ಇದು ಅವಾಗಿನಿಂದನೂ ಈ ದೇವಸ್ಥಾನ ಫೇಮಸ್ ಅಂತಲೇ ಹೇಳ್ಬೋದು. ಈ ನಡುವೆ ತುಂಬಾ ನೀಟಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲೆಲ್ಲ. ಮೊದಲೆಲ್ಲ ದೇವಸ್ಥಾನ ಸ್ವಲ್ಪ ಅಷ್ಟಕ್ಕಷ್ಟೇ ನೋಡಲಿಕ್ಕೆ ಚೆನ್ನಾಗಿರಲಿಲ್ಲ. ದೇವ್ರ ಭಕ್ತಿ ಮಾತ್ರ ಹಂಗೆ ಇತ್ತು, ಅವಾಗಿನಿಂದ ಹಂಗೆ ಇದೆ, ಇವಾಗಲೂ ಕೂಡ ಹಂಗೆ ಇದೆ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಹಳ್ಳಿಯವರೆಲ್ಲ ಬೆಟ್ಟದ್ದು ಆಂಜನೇಯ ಸ್ವಾಮಿ ಅಂತ ಹೇಳಿದ್ರೆ ಫೇಮಸ್ಸು. ಈ ಆಂಜನೇಯ ಸ್ವಾಮಿಗೆ ನಾವು ಮಟನ್ನು ಕೂಡ ಮಾಡ್ಬೋದು. ಮೊದಲೆಲ್ಲ ಇಪ್ಪೆ ತೋಪಿತ್ತು, ಅಲ್ಲಿ ಅಡುಗೆನ ಮಾಡೋ ಅಂಥದ್ದು. ಇವಾಗ ಚೌಟ್ರಿನೇ ಮಾಡಿಬಿಟ್ಟಿದ್ದಾರೆ. ಮಕ್ಳದು ನಾಮಕರಣ, ಮದುವೆ ಆಗಿರೋ ಬೀಗ್ರೂಟ ಮತ್ತು ಯಾವುದಾದ್ರೂ ಹರಕೆ ಆ ಥರ ಇದ್ದರೆ ಎಲ್ಲನೂ ಇಲ್ಲೇ ಬಂದು ಪೂರೈಸ್ಕೋಬೋದು. ಹಂಗಾಗಿ ನಮ್ಮಮ್ಮನೂ ಕೂಡ ಒಂದು ಹರಕೆನ ಮಾಡಿದ್ರು ನನ್ನ ತಮ್ಮ ಹುಟ್ಬೇಕಾರೆ. ಇವಾಗ ನಾವು ಅದೇ ಹರಕೆನ ತೀರಿಸ್ಬೇಕು, ಇನ್ನೂ ಕೂಡ ತೀರಿಸಿಲ್ಲ. ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಒಂದ್ಸರಿ ಬಂದಿದ್ವಿ, ತಪ್ಪಾಯಿತು ಅಂತೇಳಿ ಕೇಳ್ಕೊಳಕ್ಕೆ. ಇನ್ನು ಪ್ರತಿಯೊಬ್ಬರು ಪೂಜೆ ಐಟಮ್ನು ಕೂಡ ಅವರು ಪೂಜೆ ಮಾಡಿ ದೇವ್ರಿಗೆ ಬುಟ್ಟಿನ ತೋರಿಸ್ಬಿಟ್ಟು ಕೈ ಮುಗ್ದು ಕೊಡೋ ಅಂಥದ್ದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡ್ಕೊಡ್ತಿದ್ದಾರೆ ಅಂತೇಳಿ. ಪ್ರತಿಯೊಬ್ರಿಗೂ ಹಂಗೆ ಮಾಡೋ ಅಂಥದ್ದು. ಒಂದೊಂದು ದೇವಸ್ಥಾನದಲ್ಲಿ ನೋಡಿದ್ದೀರಾ ಎಷ್ಟು ಜನ ರಶ್ ಆಯಿತು ಅಂತ ಹೇಳಿದ್ರೆ ಹೂವೇ ಒಂದು ಕಡೆಗೆ, ಗಂಧ ಕಡೆನೇ ಒಂದು ಕಡೆಗೆ ಈ ಥರ ಬಿಸಾಕ್ಬಿಡ್ತಾರೆ. ನಮ್ಮ ಮುಂದೆನೇ ಬಿಸಾಕ್ದಾಗ ಒಂಥರ ಬೇಜಾರು ಕೂಡ ಆಗುತ್ತೆ. ಅಯ್ಯೋ ಅಲ್ಲಿಂದ ಅಷ್ಟು ದೂರದಿಂದ ಬಂದ್ವಿ, ತೊಗೊಂಡು ಬಂದು ಎಲ್ಲೆಲ್ಲ ಬಿಸಾಕ್ಬಿಟ್ರಲ್ಲ ಇವರು, ದೇವ್ರಿಗೆ ಮಾಡಲಿಲ್ವಲ್ಲ ಪೂಜೆನ ಅಂತ ಹೇಳ್ಬಿಟ್ಟು. ಇಲ್ಲಿ ಆ ಥರ ಮಾಡೋದಿಲ್ಲ, ತುಂಬಾ ಚೆನ್ನಾಗಿ ನಿಧಾನಕ್ಕೆ ನೀಟಾಗಿ ಪ್ರತಿಯೊಬ್ಬರದ್ದು ಪೂಜೆ ಸಾಮಾನು ಕೂಡ ನೀಟಾಗಿ ಪೂಜೆ ಮಾಡಿ ಕೊಡೋ ಅಂಥದ್ದು ಇವರೇ ಐನವರು. ತುಂಬಾ ಚೆನ್ನಾಗಿ ಪೂಜೆನ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಇಲ್ಲ ಅಂತ ಅಂದರೂ ಮುಕ್ಕಾಲವರು ಕಣ್ಣು ಮುಚ್ಚಿದಂಗೆ ದೇವ್ರನ್ನ ನೋಡ್ತಾನೆ ಇದ್ದೆ. ತುಂಬಾ ನನಗೆ ಇಷ್ಟ ಆಗೋಯ್ತು ದೇವಸ್ಥಾನ. ಮೊದಲು ಬೇರೆ ಐನೋರಿದ್ದರು, ಅವರು ಈ ಥರ ಎಲ್ಲ ಪೂಜೆನ ಮಾಡ್ತಾ ಇರಲಿಲ್ಲ. ದೇವ್ರದ್ದು ಮಹಿಮೆ ಮಾತ್ರ ಅದೇ ಥರನೇ ಇತ್ತು. ಆದರೆ ಇವರು ಸ್ವಲ್ಪ ಇನ್ನೂ ಏಜ್ ಇದೆ ಅಲ್ವಾ, ಹಂಗಾಗಿ ನೀಟಾಗಿ ಅಲಂಕಾರನ ಮಾಡಿ ಪೂಜೆನ ಮಾಡ್ತಕ್ಕಂಥದ್ದು. ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ತುಂಬಾ ನಿಧಾನಕ್ಕೆ ಪೂಜೆನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ದೇವಸ್ಥಾನದಲ್ಲಿ ನೋಡಿ ಕುತ್ಕೊಂಡ್ರೆ ತಲೆಗೆಲ್ಲ ಕಲ್ಲು ಹೊಡೆಯುತ್ತೆ, ಆ ಥರ ಇದೆ. ಆದ್ರೂ ಇಷ್ಟು ಭಗವಂತ ಒಡಮುಡಿ ಬಂದಿರೋ ಅಂಥದ್ದು ಇಲ್ಲಿ. ಹಂಗಾಗಿ ಒಡಮುಡಿರೋ ದೇವರು ಅಂತ ಅಂದರೆ ಎಲ್ರಿಗೂ ಭಕ್ತಿ ಜಾಸ್ತಿನೇ ಇರುತ್ತೆ. ಇದು ತಿದ್ದಿ ಮಾಡಿರೋ ಅಂಥದ್ದಲ್ಲ, ಅದೇ ಆಗಿ ಒಡೆ ಮೂಡಿರೋ ಅಂಥದ್ದು ದೇವರು ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಮಹಿಮೆ ಬಂದು ತುಂಬಾ ಅಪಾರ. ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿಗೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ ಈ ದೇವಸ್ಥಾನದ ಮಹಿಮೆ ಯಾವ ಥರ ಅಂತ ಹೇಳ್ಬಿಟ್ಟು. ಇನ್ನು ದೂರದಲ್ಲಿರೋರ್ಗೆಲ್ರಿಗೂ ಗೊತ್ತಿರೋದಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಪೂಜೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಬಂದು ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಬಿಂಡಿಗ್ನವಲೆ ಹೋಬಳಿ, ಅದ್ದಳ್ಳಿ ಹತ್ರ ಬರಬೇಕು. ಅದ್ದಳ್ಳಿ ಹತ್ರ ಬಂದು ಕಮ್ಮದಳ್ಳಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ 100 ರೂಪೀಸ್ ತೊಗೊತಾರೆ ಆಟೋದಲ್ಲಿ, ಅವರೇ ಕರ್ಕೊಂಬಂದು ಬಿಡ್ತಾರೆ. ಮತ್ತು ಈ ಕಡೆಯಿಂದ 100 ರೂಪೀಸ್ ಕೊಟ್ಟರೆ ಕರ್ಕೊಂಡೋಗಿ ಅದ್ದಳ್ಳಿ ಸರ್ಕಲ್ಗೆ ಬಿಡ್ತಾರೆ. ಹಂಗಾಗಿ ಅಡ್ರೆಸ್ಸು ಕೂಡ ಈಸಿ ಆಗಲಿ ಯಾರಿಗಾದ್ರೂ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಯಾವುದೇ ಥರ ಹುಷಾರಿಲ್ಲ, ಯಾವುದೇ ಥರ ಇದ್ರೂ ಇಲ್ಲಿ ಬಂದು ಒಂದು ಯಂತ್ರ ಹಾಕಿಸ್ಕೊಂಡ್ರೆ ಹುಷಾರಾಗ್ಬಿಡುತ್ತೆ. ಮಕ್ಕಳು ರಚೆ ಹಿಡಿತಾರ ಅಂಥದ್ದು, ಬಾಲಗ್ರಹದ್ದು ಆ ಥರ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ನಮ್ಮ ಪಾಪುಗೆ ನಮಗೆ ಎಲ್ಲರಿಗೂ ಯಂತ್ರನ ಹಾಕ್ಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಯಂತ್ರ ಕೂಡ ಹಾಕ್ಕೊಟ್ರು. ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಬಂದು ಟೈಮು ಅಲ್ಲೇ 8 ಗಂಟೆ ಆಗೋಗಿತ್ತು. ನೋಡಿದ್ರೆ ಇನ್ನೂ ಮಳೆ ಬರಲಿಕ್ಕೆ ಶುರುವಾಗಿರಲಿಲ್ಲ. ಅಷ್ಟರಲ್ಲಿ ಶಿವಗೆ ಫೋನ್ ಮಾಡಿದ್ದೆ, ಅವರು ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬಂದಿದ್ದರು. ಇವಾಗ ನಾವು ಕೂಡ 8ನೇ ಮೈಲಿ ಇಳಿದು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕು. ಹಂಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಸ್ವಲ್ಪನಾದರೂ ಒಂಚೂರಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇನ್ನು ನನ್ನ ವೀಡಿಯೋಸ್ನ ಹೊಸಬ್ರು ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನೂ ಹೊಸದಾಗಿ ವಿಡಿಯೋ ಮಾಡಿ ಹೇಳಬೇಕು ಗೊತ್ತಿಲ್ಲದೆ ಇರೋದು ಅಂತ ಹೇಳ್ಬಿಟ್ಟು. ಆದಷ್ಟು ಈ ಚಿಕ್ಕ ಯೂಟ್ಯೂಬರ್ಸು ಯಾರು ಇರ್ತಾರೆ ನನ್ನೂ ಸೇರಿಸಿ ಹೇಳ್ತಾ ಇರೋ ಅಂಥದ್ದು, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನೀವು ಬೆಳೆಸಿದ್ರೇ ಅಲ್ವಾ ನಾವು ಕೂಡ ಬೆಳೆಯೋಕ್ಕಾಗೋದು, ಅದೇ ಥರನೇ ಹೇಳ್ತಾ ಇರೋ ಅಂಥದ್ದು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.